Hello, good morning to all of you. I'm Professor and Dr. P. Surendra Padia speaking from Bangalore. ಈಗ ನಿಮಗೆ ಶನಿ ವಕ್ರಿಯ ಆಗುವ ವಿಚಾರವನ್ನು ಗುರು ಮತ್ತು ರಾಹುವಿನ ಜೊತೆಗೆ ಯಾವ ರೀತಿಯ ಸಂಬಂಧ ಅಂತ ತಿಳಿಸ್ಲಿಕ್ಕಿದ್ದೇನೆ. ಜುಲೈ 13, 2025 ಸಂಡೇ ಬೆಳಗ್ಗೆ 9:36 ಆಸ್ ಪರ್ ಜಗನ್ನಾಥ ಅವರ PVR ನರಸಿಂಹರಾವ್ ಅವರ ಪ್ರಕಾರ ಸ್ಯಾಟರ್ನ್ ವಕ್ರಿಯಾಗ್ತದೆ. ಅದೇ ನವಂಬರ್ 28, 2025 ಫ್ರೈಡೆ at 9:20 AM ಇಟ್ ಬಿಕಮ್ಸ್ ಪ್ರೋಗ್ರೆಸಿವ್ ಅಥವಾ ಮಾರ್ಗಿ. ಓಕೆ, ಈಗ ನಾವು ಯಾವ್ಯಾವ ಲಗ್ನ, ಕನ್ಯಾ ಲಗ್ನ, ಕಟಕ ಲಗ್ನ ಎಲ್ಲ ಬಾಕಿಯಾಗಿದೆ. ಓಕೆ, ಸೊ ಕನ್ಯಾ ಲಗ್ನದವರಿಗೆ ಏನಾಗ್ತದೆ, ಕಟಕ ಲಗ್ನದವರಿಗೆ ಏನಾಗ್ತದೆ, ತುಲಾ ಲಗ್ನದವರಿಗೆ ಏನಾಗ್ತದೆ ಅನ್ನೋದನ್ನು ತಿಳಿಯೋಣ. ಓಕೆ, ಯಸ್, ಇದು ಮೀನ ಲಗ್ನದವರ ಜಾತಕ. ನಾನು ಹೇಳಿದ್ದೇನೋ ಇಲ್ವೋ ನನಗೂ ನೆನಪಿಲ್ಲ. ಮೀನ ಲಗ್ನದವರಿಗೆ ನೋಡಿ, ಶನಿ ವಕ್ರಿ ಅಂದ ಕೂಡಲೇ ಶನಿಯನ್ನು ಹಿಂದಕ್ಕೆ ತೆಗೆದುಕೊಳ್ತೇವೆ. ಶನಿ ಈಗ ಗೋಚಾರದಲ್ಲಿ ಮಾರ್ಚ್ 29, 2025 ಮೀನ ರಾಶಿಗೆ ಎಂಟ್ರಿ ಆಗಿದ್ದಾನೆ. ಇವ್ರದ್ದು ಮೀನ ರಾಶಿ ಹಾಗೂ ಮೀನ ಲಗ್ನ. ಓಕೆ, ಇವರಿಗೆ ಸಖತ್ತು ಎಫೆಕ್ಟ್ ಇರ್ತದೆ. ಆದರೆ ಈಗ ಜುಲೈ 13ರಿಂದ ವಕ್ರಿಯಾದ ಕಾರಣ ಶನಿಯನ್ನು ನಾವು ಕುಂಭದಲ್ಲಿ ತೆಗೆದುಕೊಳ್ಬೇಕು. ಕುಂಭದಲ್ಲಿ ರಾಹು ಮೇ 18ನೇ ತಾರೀಕು ಮೀನದಿಂದ ಕುಂಭಕ್ಕೆ ಬಂದಿದ್ದಾನೆ. ಆಯಿತಾ, ಈಗ ಶನಿ ನೋಡಿದರೆ ಶನಿಯ 3ನೇ ದೃಷ್ಟಿ ಕುಂಭದಿಂದ ಮೇಷರಾಶಿಗೆ, ಶನಿಯ ನೇರ ದೃಷ್ಟಿ ಸಿಂಹ ರಾಶಿಗೆ, ಶನಿಯ 10ನೇ ದೃಷ್ಟಿ ವೃಶ್ಚಿಕ ರಾಶಿಗೆ. ಅದೇ ರೀತಿ ರಾಹುವಿನ ಪಂಚಮ ದೃಷ್ಟಿ ತುಲಾ ರಾಶಿಯ ಮೇಲೆ ಹಾಗೂ 9ನೇ ದೃಷ್ಟಿ ಈ ಮಿಥುನ ರಾಶಿಯ ಮೇಲೆ. ಅದೇ ಗುರು ಟ್ರಾನ್ಸಿಟ್ ಮೇ 15ನೇ ತಾರೀಕು ವೃಷಭದಿಂದ ಮಿಥುನಕ್ಕೆ ಬಂದಿದ್ದಾನೆ. ಆದ್ದರಿಂದ ಈ ಯಾರಿಗೆ 2, 5, 7, 9, 11 ರಾಶಿಯಿಂದ ಇದ್ದವರಿಗೆ ಗುರುಬಲ ಇರ್ತದೆ. ಸೊ ಅವರಿಗೆ ಉಪನಯನದ ಮುಹೂರ್ತ, ಮದುವೆ ಮುಹೂರ್ತ ಎಲ್ಲ ಆಗ್ತದೆ. ಉಪನಯನ ಆಗದಿದ್ದವರಿಗೆ ಆಗ್ತದೆ. ಓಕೆ, ಪೂರ್ವಾಷಾಢ ನಕ್ಷತ್ರ ಯಾರು ಇದ್ದರೆ ಅವರಿಗೆ ಖಂಡಿತ ಗುರುಬಲ ಇದೆ. ಅದರಿಂದ ಜುಲೈ 13, 14ನೇ ತಾರೀಕಿಗೆ ಅವನು ಮುಹೂರ್ತ ಫಿಕ್ಸ್ ಮಾಡಿ ಉಪನಯನವನ್ನು ಮಾಡ್ಬೋದು. ಸಾಮಾನ್ಯವಾಗಿ ಫಾರಿನ್ ಹೋದವರೆಲ್ಲ ಈ ರೀತಿಯ ಒಂದು ಮುಹೂರ್ತವನ್ನು ತೆಗೆದುಕೊಂಡು ಉಪನಯನ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಗುರುವಿನ ದೃಷ್ಟಿ, ಗುರು ಗೋಚಾರದಲ್ಲಿ ಮಿಥುನ ರಾಶಿಯಲ್ಲಿದ್ದಾನೆ. ಗುರು ಪಂಚಮ ದೃಷ್ಟಿಯಿಂದ ತುಲಾ ರಾಶಿಯನ್ನು ನೋಡ್ತಾನೆ. ಗುರು ನೇರ ದೃಷ್ಟಿಯಿಂದ ಧನು ರಾಶಿಯನ್ನು ನೋಡ್ತಾ ಇದ್ದಾನೆ. ಗುರು 9ನೇ ದೃಷ್ಟಿಯಿಂದ ಟ್ರೈನ್ ಹೌಸಸ್ ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭ ರಾಶಿ, ಇದೆಲ್ಲ ಟ್ರೈನ್ ಹೌಸಸ್. ಓಕೆ, ಅದರ ಮೇಲೆ ಅಂದರೆ ಮೊದಲೇ ರಾಹು ಇದ್ದಾನೆ, ಶನಿ ನಾವು ವಕ್ರಿಯಾದ್ರಿಂದ ತೆಗೆದುಕೊಂಡಿದ್ದೇವೆ. ಗುರುವಿನ ದೃಷ್ಟಿ, ಈಗ ಗುರುವಿನ ದೃಷ್ಟಿ ಏನು, ಗುರು ಇದ್ದಲ್ಲಿ ಹಾಳು ಮಾಡ್ತಾನೆ. ಅಂದರೆ ಈ ಮೀನ ಲಗ್ನ ಮೀನ ರಾಶಿಯವರಿಗೆ 4ನೇ ಮನೆ ಸುಖ ಸ್ಥಾನವನ್ನು ಹಾಳು ಮಾಡ್ತಾನೆ. ಆದರೆ ಗುರುವಿನ ಪಂಚಮ ದೃಷ್ಟಿ ಮೀನ ಲಗ್ನ ಮೀನ ರಾಶಿಯವರಿಗೆ 9ನೇ ಭಾಗ್ಯದ ಸ್ಥಾನ ಆಗ್ತದೆ, ಭಾಗ್ಯೋದಯ ಆಗ್ತದೆ. ಭಾಗ್ಯೋದಯ ಅವರಿಗೆ ಮೀನ ರಾಶಿ ಮೀನ ಲಗ್ನದವರಿಗೆ ಇಲ್ಲದಿದ್ದ ಪಕ್ಷದಲ್ಲಿ ಈಗ ಜುಲೈ 13ನೇ ತಾರೀಕಿನಿಂದ ನವಂಬರ್ 28ವರೆಗೆ ಭಾಗ್ಯೋದಯ, ಅದೃಷ್ಟ, ತಂದೆ ಜೊತೆಗೆ ಒಳ್ಳೆಯ ಸಂಪರ್ಕ, ಗುರುವಿನ ಜೊತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯವಹಾರ. ಅದೇ ಗುರು ನೇರ ದೃಷ್ಟಿಯಿಂದ ಧನು ರಾಶಿಯನ್ನು ನೋಡೋದ್ರಿಂದ ಮೀನ ಲಗ್ನದವರಿಗೆ 10ನೇ ಮನೆ. ಆಯಿತಾ, ಅದು ಒಂದು 10ನೇ ಮನೆ ಅಂದರೆ ಪ್ರೊಫೆಷನಲ್ ಹೌಸ್. ಸೊ ಪ್ರೊಫೆಷನ್, ಒಳ್ಳೆ ಪ್ರೊಫೆಷನಲ್ಲಿ ಹೆಸರು ಬರ್ತದೆ, ನೇಮ್ ಆ್ಯಂಡ್ ರೆಸ್ಪೆಕ್ಟು, ನೇಮು ಎಲ್ಲ. ಓಕೆ, ಅದೇ ರೀತಿ ಗುರು ನೇರವಾಗಿ 9ನೇ ದೃಷ್ಟಿಯಿಂದ ಕುಂಭರಾಶಿಯನ್ನು ನೋಡೋದ್ರಿಂದ ಅದು ವ್ಯಯಸ್ಥಾನ. ಶನಿ ಮತ್ತು ರಾಹುವಿನಿಂದ ವ್ಯಯಸ್ಥಾನದಲ್ಲಿ ಅಲ್ಲೋಲ ಕಲ್ಲೋಲ ಅಂದರೆ ಹೆವಿ ಎಕ್ಸ್ಪೆಂಡಿಚರ್
ಹಾಸ್ಪಿಟಲೈಸೇಷನ್, ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್, ಆ್ಯಂಡ್ ಗುರು ಅದನ್ನು ರೆಡ್ಯೂಸ್ ಮಾಡ್ತಾನೆ. ಸಪೋಸ್ ಹಾಸ್ಪಿಟ್ಲಿಗೆ ಸೇರಿದರೆ ಡಿಸ್ಚಾರ್ಜ್ ಆಗುವಾಗ ಮಾಡ್ತಾನೆ. ಗುರುವಿನ ದೃಷ್ಟಿ ಒಳ್ಳೆಯದು, ಶನಿಯ ದೃಷ್ಟಿ ಕೆಟ್ಟದ್ದು. ಶನಿ ಎಲ್ಲಿ ನೋಡ್ತಾನೆ? ಸೊ ಮೀನ ರಾಶಿ ಮೀನ ಲಗ್ನದವರ 2ನೇ ಮನೆ, ಸುಖ ಸ್ಥಾನ, ಕುಟುಂಬ ಸ್ಥಾನ, ಅದನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಕಿರಿಕಿರಿ ಆಗ್ಬೋದು. ನೇರ ದೃಷ್ಟಿಯಿಂದ ಮೀನ ರಾಶಿ ಮೀನ ಲಗ್ನದವರಿಗೆ 6ನೇ ಮನೆ, ಅಂದರೆ ಕಾಲು ನೋವು, ಮಂಡಿ ನೋವು, ರೈಲು ಹತ್ಲಿಕ್ಕೆ ಆಗೋದಿಲ್ಲ, ಕೆಳಗೆ ಇಳಿಲಿಕ್ಕೆ ಆಗೋದಿಲ್ಲ, ಮೆಟ್ಲು ಇಳಿಲಿಕ್ಕೆ ಕಷ್ಟ ಆಗ್ತದೆ, ಕೋಲನ್ನು ಊರ್ಕೊಂಡು ನಡಿಬೇಕಾಗ್ತದೆ. ಹೀಗೆಲ್ಲ ಬರ್ಬೋದು, ಸಾಧ್ಯತೆ ಇದೆ. ಯಂಗ್ ಹುಡುಗರಿದ್ದರೆ ಈ ರೀತಿ ಆಗುವ ಸಾಧ್ಯತೆ ಇದೆ. ಅದೇ 10ನೇ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ. ಮೀನ ಲಗ್ನ ಮೀನ ರಾಶಿಯವರಿಗೆ ಅದು ಯಾವುದು 9ನೇ ಮನೆ, ಯಾವುದು ವೃಶ್ಚಿಕ ರಾಶಿ ಎಷ್ಟು ನೋಡಿ, 9ನೇ ಮನೆ. ನಾನು ಆವಾಗ ತುಲಾ ರಾಶಿಗೆ 9ನೇ ಮನೆ ಅಂತ ಹೇಳಿ ಅದು ಅಷ್ಟಮ ಸ್ಥಾನ. ಹರ್ಡಲ್ಸು ಅಷ್ಟಮ ಸ್ಥಾನ ಅಂದರೆ ಹಾರ್ಡಲ್ಸ್, ಗುರುವಿನ ದೃಷ್ಟಿ ಏನೂ ಇರೋದಿಲ್ಲ. ಶನಿ ದೃಷ್ಟಿ 9ನೇ ಮನೆ ನೋಡಿದ್ರೆ ಅದೃಷ್ಟ ಸ್ವಲ್ಪ ನಿಧಾನ, ಲಕ್ ನಿಧಾನವಾಗಿ ಬರ್ತದೆ ಅಂತ ಹೇಳ್ಬೋದು. ಓಕೆ, ರಾಹುವಿನ ದೃಷ್ಟಿ ಹಾಗೆ ತುಲಾ ಮೇಲೆ ಅಷ್ಟಮದಲ್ಲಿ ಹರ್ಡಲ್ಸ್, ಓಕೆ, ಅನುವಂಶೀಯ ಪ್ರಾಪರ್ಟಿಗಳು ಇದೆಲ್ಲ ಎಫೆಕ್ಟ್ ಆಗ್ತದೆ. ಈಗ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಏನಾಗ್ತದೆ ನೋಡೋಣ. ಓಕೆ, ಕನ್ಯಾ ಲಗ್ನ ನೋಡಿ, ಇದು ಕನ್ಯಾ ಲಗ್ನ ರಾಶಿ. ಸೊ ನೋಡಿ, ಕನ್ಯಾ ಲಗ್ನದವರಿಗೆ ಇವರ ದೃಷ್ಟಿ ನೋಡಿ, ಗುರು ಎಲ್ಲಿದ್ದಾನೆ? ದಶಮದಲ್ಲಿದ್ದಾನೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಪ್ರಮೋಷನ್ ನಿಧಾನ ಆಗ್ಬೋದು, ಯಾಕಂದರೆ ಗುರು ಇದ್ದ ಮನೆ ಹಾಳು ಮಾಡ್ತಾನೆ. ನೋಡೋ ಮನೆ 2ನೇ ಮನೆ ನೋಡ್ತಾನೆ, ಪಂಚಮ ಸ್ಥಾನ, ಪಂಚಮ ದೃಷ್ಟಿಯಿಂದ 2ನೇ ಮನೆ, ಕುಟುಂಬ, ಮಾತು, ಓಕೆ, ಅದೆಲ್ಲ ಲವ್ ಆ್ಯಂಡ್ ರೊಮ್ಯಾನ್ಸ್. ಆದರೆ ಕನ್ಯಾ ಲಗ್ನದ 2ನೇ ಮನೆ, ಅದು ಧನಸ್ಥಾನ, ಕುಟುಂಬ ಸ್ಥಾನ, ಮಾತಿನ ಸ್ಥಾನ, ಒಳ್ಳೆಯದಾಗ್ತದೆ. ರಾಹುವಿನ ದೃಷ್ಟಿಯೂ ಇದೆ, ಡಾಲರ್ ಮನಿ ಬರ್ಬೋದು. ಓಕೆ, ರಾಹುವಿನ ದೃಷ್ಟಿ 2ನೇ ಮನೆ ಮೇಲೆ, ತುಲಾ ಮೇಲೆ ಬೀಳ್ತದೆ. ರಾಹುವಿನ 9ನೇ ದೃಷ್ಟಿ 10ನೇ ಮನೆ ಮೇಲೆ, ದೂರ ಪ್ರಯಾಣ ಆಗ್ಬೋದು. ಪ್ರೊಫೆಷನಲ್ಲಿ ಒಳ್ಳೆಯ ರೀತಿಯಲ್ಲಿ ಫಿಕ್ಸ್ ಆಗ್ತದೆ. ಓಕೆ, ರಾಹುವಿನ ದೃಷ್ಟಿ ಒಳ್ಳೆಯದು. ಅದೇ ರೀತಿ ಶನಿ ದೃಷ್ಟಿ ಮೇಷದ ಮೇಲೆ ಆಗೋದ್ರಿಂದ ಅವರಿಗೆ 8ನೇ ಮನೆ, 8ನೇ ಮನೆಯಲ್ಲಿ ಹಾರ್ಡಲ್ಸ್ ಅಂತೇಳಿ ಶನಿ ಕಿರಿಕಿರಿ ಮಾಡ್ಬೋದು, ಹಾರ್ಡಲ್ಸ್ ಹೆಚ್ಚು ಮಾಡ್ಬೋದು. ಶನಿ ನೇರ ದೃಷ್ಟಿ 12ನೇ ಮನೆ, 12ನೇ ಮನೆಯಲ್ಲಿ ನಿದ್ದೆ ಕೇಳ್ಬೋದು, ಆಮೇಲೆ ಖರ್ಚು ಜಾಸ್ತಿ ಆಗ್ಬೋದು. ಶನಿಯ 10ನೇ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ, ಅಂದರೆ 3ನೇ ಸಿಬ್ಲಿಂಗ್ ಜೊತೆಗೆ ಕಿರಿಕಿರಿ, ನೆರೆಯವರ ಜೊತೆಗೆ ಜಗಳ, ಇದೆಲ್ಲ ಇವರಿಗೆ ಕನ್ಯಾ ಲಗ್ನದವರಿಗೆ ಆಗ್ತದೆ. ಅದೇ ರೀತಿ ಇನ್ನು ತುಲಾ ಲಗ್ನ ತುಲಾ ರಾಶಿಯವರಿಗೆ ಏನಾಗ್ತದೆ ನೋಡೋಣ. ಅದಕ್ಕೆ ನಾವು ಇದನ್ನು ತೆಗೆದುಕೊಳ್ಳೋಣ. ಇದು ನೋಡಿ, ತುಲಾ ಲಗ್ನಕ್ಕೆ ಗುರು ಭಾಗ್ಯದಲ್ಲಿದ್ದಾನೆ. ಗುರು ಇದ್ದ ಮನೆಯನ್ನು ಹಾಳು ಮಾಡ್ತಾನೆ, ಭಾಗ್ಯವನ್ನು ಡಿಲೇ ಮಾಡ್ತಾನೆ. ಗುರುವಿನ ಜೊತೆಯಲ್ಲಿ ಕಿರಿಕಿರಿ ಆಗ್ಬೋದು, ಅಥವಾ ತಂದೆ ಜೊತೆಗೆ ಕಿರಿಕಿರಿ ಆಗ್ಬೋದು. ಆದರೆ ಗುರುವಿನ ದೃಷ್ಟಿ ಡೈರೆಕ್ಟ್ ಲಗ್ನದ ಮೇಲಿನಿಂದ ಗುರುವಿನ ದೃಷ್ಟಿ ಭಾಳ ಒಳ್ಳೆಯದು, ಒಳ್ಳೆಯ ಹೆಸರು ಕೀರ್ತಿ ಎಲ್ಲ ಬರ್ತದೆ. ಅದೇ ರೀತಿ ರಾಹುವಿನ ದೃಷ್ಟಿಯು ಲಗ್ನದ ಮೇಲಿನಿಂದ ಸದಾ ಸಂಚಾರಯುತ, ಹಾವಿನಂತೆ ಸಂಚಾರಯುತನಾಗ್ತಾನೆ. ಶನಿಯ ದೃಷ್ಟಿ 2ನೇ ಮನೆ ಮೇಲೆ ಬಿದ್ದು ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಇವರ ಮಾತು ಸ್ವಲ್ಪ ತಡವರಿಸ್ಬೋದು, ನಿಧಾನವಾಗ್ಬೋದು. ಅದೇ ರೀತಿ ಶನಿಯ 3ನೇ ದೃಷ್ಟಿ ಇವರ ಸಪ್ತಮ ಸ್ಥಾನದ ಮೇಲೆ ಬೀಳುವುದರಿಂದ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಕಟಿಪಿಟಿ ಆಗ್ಬೋದು. ಓಕೆ, ಅದೇ ಶನಿಯ ನೇರದ ದೃಷ್ಟಿ ಸಿಂಹ ರಾಶಿ ಲಾಭದ ಮೇಲೆ ಇರೋದು, ಲಾಭ ಇವರಿಗೆ ಸ್ವಲ್ಪ ನಿಧಾನ. ನಾನು ಎಕ್ಸಾಂಪಲ್ ಒಂದು ತೆಗೆದುಕೊಂಡಿದ್ದೇನೆ, ಯಾಕಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಭಾಳ ಈಸಿ ಆಗ್ತದೆ ಅಂತೇಳಿ. ಸೊ ಇದು ತುಲಾ ಲಗ್ನ ತುಲಾ ರಾಶಿಯವರಿಗೆ. ಓಕೆ, ಇನ್ನು ಕಟಕ ಲಗ್ನ ಕಟಕ ರಾಶಿಯವರಿಗೆ ಏನೆಲ್ಲ ಆಗ್ಬೋದು ಅಂತ, ಇದೇ ಕಟಕ ಲಗ್ನ ಕಟಕ ರಾಶಿ ಕಟಕ ಲಗ್ನದವರಿಗೆ ನೋಡಿ, ಕಟಕ ಲಗ್ನಕ್ಕೆ ಗುರು 12ನೇ ಮನೆ, 12ನೇ ಮನೆಯಲ್ಲಿ ವಿಪರೀತ ಖರ್ಚಾಗ್ಬೋದು. ಆದರೆ ಗುರುವಿನ ಪಂಚಮ ದೃಷ್ಟಿ ಇವರಿಗೆ ಕಟಕದಿಂದ 4ನೇ ಸುಖ ಸ್ಥಾನ, ದೊಡ್ಡ ಗಾಡಿ ದೊಡ್ಡ ಬಂಗ್ಲ, ಅಥವಾ ಬಾಡಿಗೆಯಲ್ಲಿದ್ದವರು ಬಾಡಿಗೆ ಚೇಂಜ್ ಮಾಡ್ಬೋದು. ಗುರುವಿನ ನೇರ ದೃಷ್ಟಿ ಧನುರಾಶಿ ಮೇಲೆ, ಕಟಕದವರಿಗೆ 6ನೇ ಮನೆ ಮೇಲೆ, ಆಸ್ಪತ್ರೆಯಲ್ಲಿದ್ದರೆ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ಬೋದು. ಗುರುವಿನ 9ನೇ ದೃಷ್ಟಿ ಇವರ ಕುಂಭರಾಶಿಯ ಮೇಲೆ,
ಅಂದರೆ ಕಟಕ ಲಗ್ನಕ್ಕೆ ಅದು ಅಷ್ಟಮ ಸ್ಥಾನ. ಅಷ್ಟಮದಲ್ಲಿ ಏನಾದರೂ ಹರ್ಡಲ್ಸ್ ಇದ್ದರೆ ಹೋಗ್ಬೋದು. ಆದರೆ ಶನಿಯ 3ನೇ ದೃಷ್ಟಿ ಮೇಷರಾಶಿ ಮೇಲೆ, ಕಟಕದವರ 10ನೇ ಮನೆ ಅಂದರೆ ಪ್ರೊಫೆಷನಲ್ಲಿ ಕಿರಿಕಿರಿ. 7ನೇ ಮನೆ ನೇರ ದೃಷ್ಟಿ ಕಟಕ ಸ್ಥಾನದ 2ನೇ ಮನೆ, ಕುಟುಂಬದಲ್ಲಿ ಕಿರಿಕಿರಿ, ಮಾತಿನಲ್ಲಿ ಜಗಳವಾಗ್ಬೋದು. ಅದೇ ನೇರ 10ನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ ಏನಾಗ್ತದೆ, ಅದು 5ನೇ ಮನೆ, ಮಕ್ಕಳ ಜೊತೆ ಕಿರಿಕಿರಿ ಆಗ್ಬೋದು. ಇದೆಲ್ಲ ಕಟಕದವರಿಗೆ ಆಗುವಂಥ ಇದು. ರಾವಿನ ದೃಷ್ಟಿ ಅವರಿಗೆ ಸುಖ ಸ್ಥಾನದ ಮೇಲೆ ಬೀಳ್ತದೆ, ದೊಡ್ಡ ಗಾಡಿ ದೊಡ್ಡ ಬಂಗ್ಲ ನ್ಯಾಚುರಲಿ. ಓಕೆ, ಇದಿಷ್ಟು ಮೀನ ಲಗ್ನ, ಕಟಕ ಲಗ್ನ, ಕನ್ಯಾ ಲಗ್ನ ಹಾಗೂ ತುಲಾ ಲಗ್ನದವರಿಗೆ ಇದಿಷ್ಟು ಉಳಿದು ಹೋಗಿದೆ, ಅದನ್ನು ಈಗ ಮಾಡಿದ್ದೇನೆ. ಓಕೆ, ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.